ದೋಷಿ ಅನ್ನುವಂತ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನ ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನ್ ಪ್ರಕಟ ಆಗುತ್ತೆ ಅದನ್ನ ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂತ ಆದೇಶವನ್ನ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನ ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗಿಯಿತು ಅಂತ ಅವರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನ ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ. ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನ ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ. ಅದಕ್ಕೆ ದೋಷಿ ಅನ್ನುವಂತ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನ ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನ್ ಪ್ರಕಟ ಆಗುತ್ತೆ ಅದನ್ನ ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂತ ಆದೇಶವನ್ನ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನ ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗಿಯಿತು ಅಂತ ಅವರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನ ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ. ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನ ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ. ಅದಕ್ಕೆ ದೋಷಿ ಅನ್ನುವಂತ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನ ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನ್ ಪ್ರಕಟ ಆಗುತ್ತೆ ಅದನ್ನ ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂತ ಆದೇಶವನ್ನ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನ ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗಿಯಿತು ಅಂತ ಅವರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನ ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ. ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನ ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ. ಅದಕ್ಕೆ ದೋಷಿ ಅನ್ನುವಂತ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ.
ಕೋರ್ಟ್ ತೀರ್ಪನ್ನ ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನ್ ಪ್ರಕಟ ಆಗತ್ತೆ ಅದನ್ನ ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂತ ಆದೇಶವನ್ನ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನ ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗಿಯಿತು ಅಂತ ಅವ್ರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನ ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ. ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನ ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ದೋಷಿ ಅನ್ನುವಂತ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನ ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನ್ ಪ್ರಕಟ ಆಗತ್ತೆ ಅದನ್ನ ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂತ ಆದೇಶವನ್ನ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನ ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗಿಯಿತು ಅಂತ ಅವ್ರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನ ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ. ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನ ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ. ಅದಕ್ಕೆ ದೋಷಿ ಅನ್ನುವಂತ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನ ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನ್ ಪ್ರಕಟ ಆಗತ್ತೆ ಅದನ್ನ ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು